ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಮನೇಲಿ ಏನೆಲ್ಲ ಮಾತಾಡ್ತಾರೆ ನೋಡಿ, ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ನಮ್ಗೇನ್ ತೆವಲ ನಿಮ್ಗೆಲ್ಲ ತಿನ್ನಿಸ್ಬೇಕು ಅಂತ ಆಗಲ್ಲ ಅಂದ್ರೆ ಬಿಡಿ ಸರ್, ಬೇರೆಯವ್ರು ಮಾಡ್ತಾರೆ, ಪಾಲ್ ತಿನ್ಬೇಡಿ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಸರಿ ತಪ್ಪುಗಳ ಲೆಕ್ಕಾಚಾರ ಅಂತ ಕೊಟ್ಟಿದ್ದಾರೆ. ಹೌದು, ಇವತ್ತ ಸರಿ ತಪ್ಪುಗಳ ಲೆಕ್ಕಾಚಾರ ಆಗತ್ತೆ. ಈ ಒಂದು ವಿಡಿಯೋದಲ್ಲಿ ಕಿಚ್ಚನ ಪಂಚಾಯತಿಯಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆದ್ರೆ ಚೆನ್ನಾಗಿರುತ್ತೆ ಅಂತ, ಮತ್ತೆ ಈ ಒಂದು ಪ್ರೋಮೋದು ಹೇಗಿದೆ ಅಂತ ಬಿಟ್ಟು ರಿವ್ಯೂ ನೋಡೋಣ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಎಲ್ಲರೂ ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ ಎದ್ದಿದ್ದಾರೆ. ಹೌದು, ಎಲ್ಲರೂ ಕೂಡ ನಾರ್ಮಲ್ ಆಗಿ ಮಾತಾಡ್ಕೊಂಡು ಇದ್ದಾರೆ. ಅತ್ತ ಜೈಲಲ್ಲಿ ಗಿಲ್ಲಿಯವರು ಒಬ್ಬರೇ ಇದ್ದಾರೆ ನೋಡಿ. ಫಸ್ಟ್ ಇಲ್ಲಿ ಹೇಳೋದೇನಪ್ಪ ಅಂತಂದ್ರೆ ಧ್ರುವಂತವ್ರು ಮಾತಾಡ್ತಾರೆ. ಇಲ್ಲಿ ಆಲೂಗಡ್ಡೆ ಎಷ್ಟೆಷ್ಟಿದೆ ಅವ್ರದ್ದು ಶೇರ್ ಮಾಡಿಬಿಡಿ ಅಂತ ಹೇಳ್ತಾರೆ. ಬಿಗ್ ಬಾಸ್ನಲ್ಲಿ ಏನಾಗಿದೆ ಅಂತಂದರೆ ಕೆಲವೊಂದು ವಿಚಾರ, ಈ ಈರುಳ್ಳಿನೂ ಕೂಡ ಬಿಡಲ್ಲ, ಅದನ್ನು ಕೂಡ ತಿಂತಾರೆ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಕ್ಯಾಪ್ಟನ್ ರೂಮಲ್ಲಿ ಇಡ್ತಾರೆ. ಈ ಮೊಟ್ಟೆ ಇತ್ತು, ಮೊಟ್ಟೆನೂ ಕೂಡ ಡಿವೈಡ್ ಮಾಡ್ಕೊಂಡ್ರೆ ಇವೆಲ್ಲ ಕೆಲವೊಂದನ್ನ ಡಿವೈಡ್ ಮಾಡ್ಕೊಳ್ಬೋದು, ಅದಕ್ಕೆ ಡಿವೈಡ್ ಮಾಡಿದ್ದಾರೆ. ಅಂದರೆ ವೆಜ್ಜು ಮತ್ತು ಇಲ್ಲಿ ನಾನ್ ವೆಜ್ ತಿನ್ನೋರಿಗೆ ಏನಾಗಿದೆ ಅಂತಂದರೆ ವೆಜ್ಜು ನಾನ್ ವೆಜ್ ತಿನ್ನೋರು ಎರಡೂ ಕೂಡ ತಿಂತಿದ್ದಾರೆ. ನಾನ್ ವೆಜ್ ತಿನ್ನೋರು ಆದರೆ ತಿನ್ನೋಕ್ಕಾಗ್ತಲ್ವಲ್ಲ ಅಂತ ಅಂದ್ಬಿಟ್ಟು ಈ ಥರ ವೆಜ್ ತರಕಾರಿಗಳನ್ನು ಕೂಡ ಸ್ವಲ್ಪ ಡಿವೈಡ್ ಮಾಡಿ ಅಂತ ಹೇಳಿದಕ್ಕೆ ಧ್ರುವಂತವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಬೇಜಾರಾಗುತ್ತೆ ಈ ಒಂದು ಸಿಚುವೇಶನ್ ಅಲ್ಲಿ ಎಲ್ರಿಗೂ ಕೂಡ. ರಜತ್ ಅವ್ರು ಅದಕ್ಕೆ ಇಲ್ಲಿ ಹೇಳೋದು ಅಕ್ಕಿನೂ ಕೂಡ ಡಿವೈಡ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು, ಅದಾಗಲ್ವಲ್ಲ, ಅದಕ್ಕೋಸ್ಕರ ರಜತ್ ಅವರು ಕೂಡ ಇಲ್ಲಿ ಹೇಳಿದ್ದು. ಸ್ವಲ್ಪ ಬೇಜಾರಾಗುತ್ತೆ ಈ ಥರ ವಿಚಾರಗಳಲ್ಲಿ ಇದ್ದಾಗ. ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಂತಿದ್ಯಾರಪ್ಪ ಅಂತಂದ್ರೆ ಸೂರಜ್ ಅವರು ಕಾಣಿಸ್ಕೊಂತಿದ್ರು. ಈಗ ಈ ವೀಕು ಇಲ್ಲಿ ಅಭಿ ಅವರು ಮತ್ತೆ ಇಲ್ಲಿ ಸ್ಪಂದನ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಇದ್ರು ಸ್ವಲ್ಪ ಚೇಂಜಸ್ಗಳನ್ನ ಮಾಡಿದ್ದಾರೆ. ಈಗ ರಘು ಅವರು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಸ್ವಲ್ಪ ಯಾಕೋ ಅವರು ಈ ವೀಕ್ ತಗೊಂಡ್ರೆ ನೀವು ಸಿಕ್ಕಾಪಟ್ಟೆ ಓವರ್ ಆಗಿ ಮಾತಾಡಿದ್ರೆ, ಅದರಲ್ಲೂ ಕೂಡ ಊಟದ ವಿಚಾರ ಅಂತ ಬಂದಾಗ ಸಖತ್ ಓವರ್ ಅಂತಾನೆ ಹೇಳ್ಬೋದು. ಸುಮಾರು 2 ರಿಂದ 3 ವಿಚಾರ ಇಲ್ಲಿ ಊಟದ ಬಗ್ಗೆ ಮಾತಾಡಿದರೆ. ಇವಾಗೂ ಕೂಡ ಜಗಳ ಆಗಿರೋದು ಈ ಒಂದು ಅಡಿಗೆ ವಿಚಾರ, ಊಟದ ವಿಚಾರಕ್ಕೆ ಇಲ್ಲಿ ಜಗಳ ಆಗಿರೋದು. ರಘು ಅವ್ರು ಹೇಳ್ತಾರೆ ನಮ್ಗೇನು ತೆವಲ, ನಿಮ್ಗೆಲ್ಲ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಏನು ವರ್ಡ್ಗಳು ಮಾತಾಡ್ತಾರೆ ನೋಡಿ, ಎಷ್ಟು ಜನ ನೋಡ್ತಾ ಇರ್ತಾರೆ. ನಿನ್ನೆ ಇಲ್ಲಿ ಇವ್ರ ಬಗ್ಗೆ, ಗಿಲ್ಲಿಯವ್ರ ಬಗ್ಗೆ ಹೇಳಿದ್ರು. ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ. 4 ಜನ ಏನೋ ಕಾಮಿಡಿ ಮಾಡಿದ್ರೆ, 4 ಜನದ ಮುಂದೆ ಕಾಮಿಡಿ ಮಾಡಿದ್ರೆ ಓಕೆ, ನಮ್ಮ ಬಗ್ಗೆ ಏನು ಬೇಕಾದ್ರೂ ಹೇಳಿ, ಹೈಟ್ ಬಗ್ಗೆ ವೆಯ್ಟ್ ಬಗ್ಗೆ ಮಾತಾಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಬೈದ್ರು. ಅಂದರೆ ಗಿಲ್ಲಿಯವ್ರು ಸರಿ ಇಲ್ಲ, ಮುಂಚೆ ನೋಡಿದ ಗಿಲ್ಲಿನೇ ಬೇರೆ, ಇವಾಗಿರೋ ಗಿಲ್ಲಿನೇ ಬೇರೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ನೆನ್ನೆ ಎಪಿಸೋಡ್ ಕೂಡ ಎಲ್ಲರೂ ನೋಡಿರ್ತೀರಾ. ಇವಾಗ ಅವ್ರು ಮಾತಾಡ್ತಾ ಇದಾರೆ ತೆವಳು ಗಿವಳು ಅಂತ ಅಂದ್ಬಿಟ್ಟು. ಇದನ್ನ ಇಡೀ ಕರ್ನಾಟಕ ಜನತೆ ನೋಡ್ತಿರಲ್ವಾ, ಸ್ವಲ್ಪನೂ ಕೂಡ ಇಲ್ಲಿ ಕಾಮನ್ ಸೆನ್ಸ್ ಇರಲ್ವಾ? ಗಿಲ್ಲಿಯವ್ರು ಏನೇ ಮಾತಾಡಿದ್ರು ತಪ್ಪಂತೆ, ಬಟ್ ಈ ರೀತಿಯಾದ ವರ್ಡ್ಗಳನ್ನ ಗಿಲ್ಲಿಯವ್ರು ಯೂಸ್ ಮಾಡಿಲ್ಲಪ್ಪ. ಇಲ್ಲಿ ಯೂಸ್ ಮಾಡ್ತಾ ಇರೋದೇ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅವ್ರಿಗೆ ತೆವಲ ಇವ್ರಿಗೆ ತೆವಲ ಅಂತ. ಇವ್ರಿಗೆ ಯಾರು ತಿನ್ಸು ಅಂತ ಹೇಳಿದ್ರು? ಫಸ್ಟ್ ಆಫ್ ಆಲ್ ನಿನ್ನೆ ಇಲ್ಲಿ ಗಿಲ್ಲಿಯವರು ಕೇವಲ ಒಂದು ಸ್ವಲ್ಪ ಚಪಾತಿ ಕೊಡಿರಿ ಅಂತ ಕೇಳಿದ್ರೆ ಎಷ್ಟು ಇಲ್ಲಿ ಓವರ್ ಆಗಿ ಮಾಡಿದ್ರು ಅಂತಂದ್ರೆ, ಹಿಂಗೆ ಕೈಯೆಲ್ಲ ಮಾಡ್ಕೊಂಡು ಹೋಗಿ ಎದ್ದೋಗ ಆ ಕಡೆ ಅಂತ ಅಂದ್ರು. ಈಗ ಕೊಡಲ್ಲ ಹೋಗು ಅಂತಂದ್ಬಿಟ್ಟು ಗಿಲ್ಲಿಯವ್ರು ಪರಿಪರಿಯಾಗಿ ಕೇಳ್ತಾರೆ. ಇಲ್ಲಿ ಟೇಸ್ಟ್ ಮಾಡ್ತೀನಿ ಅಣ್ಣ, ಚೂರು ಕೊಡೋಣ, ಸ್ವಲ್ಪ ಕೊಡೋಣ ಅಂತ ಅಂದ್ಬಿಟ್ಟು ಕೊಡಲೇ ಇಲ್ಲ. ಅಂದರೆ ಮನಸ್ಸು ಕರಗಲೇ ಇಲ್ಲ. ಅಂದರೆ ಗಿಲ್ಲಿಯವ್ರು ಮಾಡ್ತಿರೋದೆಲ್ಲ ತಪ್ಪು ಅಂತ ಇಲ್ಲಿ ಹೇಳ್ತಾರೆ. ಬಟ್ ಇವ್ರ ಥರ ಇಷ್ಟು ಚೀಪಾಗೆಲ್ಲ ಮಾತಾಡಿಲ್ಲ. ಮತ್ತು ಇಲ್ಲಿ ಹೇಳ್ತಾರೆ ಅವ್ರದ್ದು ಕಾಮಿಡಿ ಅಂತ ಇರುತ್ತೆ, ಒಂದು ಲೈನ್ ಇರುತ್ತೆ, ಆ ಬಾರ್ಡ್ರನ್ನ ಕ್ರಾಸ್ ಮಾಡಿ ಬರಬಾರ್ದು ಅಂತ ಅಂದ್ಬಿಟ್ಟು. ಇವ್ರಿಗೂ ಕೂಡ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಬಾಯಲ್ಲಿ ಏನು ವರ್ಡ್ ಬರಬೇಕು ಅಂತ ಅಂದ್ಬಿಟ್ಟು ಈ ಥರ ತೆವಳು ಗಿವಳು ಅಂತ ಮಾತಾಡಿದ್ರೆ ಯಾರಿಗೆ ಇಷ್ಟ ಆಗುತ್ತೆ? ಇಡೀ ಕರ್ನಾಟಕ ಜನತೆಗಳಿಗೆ ಈ ಥರ ವರ್ಡ್ಗಳೆಲ್ಲ ಇಷ್ಟ ಆಗುತ್ತಾ? ರಘುವರೇ ನೀವು ಈ ಥರ ಮಾತಾಡಿ ಅಂತ ಅಂದ್ಬಿಟ್ಟು ಎಲ್ಲಾದ್ರೂ ಹೇಳಿ ಕಳಿಸಿದಾರ? ಅದೇ ನೋಡಿ, ಸಣ್ಣ ಮತ್ತೆ ದಪ್ಪ ಇದೆ ಅನ್ನೋ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಕೋಪ ಬರುತ್ತಂತೆ. 4 ಜನದ ಹತ್ರ ಕಾಮಿಡಿ ಮಾಡಿದ್ರೆ ಓಕೆ ಅಂತೆ. ಬಟ್ ಇವ್ರು ಏನ್ ಬೇಕಾದ್ರೂ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದು ನಡೆಯುತ್ತಂತೆ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ. ಅಂದ್ರೆ ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು, ರಘು ಅವ್ರು ಏನೇ ಮಾಡಿದ್ರು, ಏನೇ ಮಾತಾಡಿದ್ರು ಕೂಡ ಸರಿ ಅನ್ನೋ ರೀತಿಯಲ್ಲಿ ರಘು ಅವರು ಮಾತಾಡಿದ್ದಾರೆ. ಇನ್ನು ಪ್ರೋಮೋದಲ್ಲಿರೋ ಪ್ರಕಾರ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ರಘು ರೀತಿ ಹೇಳಿದ ತಕ್ಷಣ ಅಶ್ವಿನಿ ಅವರು ಹೇಳ್ತಾರೆ ನಿಮ್ಗೆ ಆಗಲ್ಲ ಅಂತಂದ್ರೆ ಬಿಡಿ ಸರ್, ಬೇರೆ ಯಾರಾದರೂ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ರಘು ಅವ್ರು ಏನು ಹೇಳ್ತಾರೆ ನೋಡಿ, ನೀವ್ಯಾಕೆ ಎಲ್ಲದರಲ್ಲೂ ಕೂಡ ಸೆಂಟ್ರಲ್ ಬರ್ತೀರಾ, ಮಧ್ಯದಲ್ಲಿ ಮಾತಾಡ್ತೀರಾ ಅಂತ ಕೇಳ್ತಾರೆ. ಎಲ್ರಿಗೂ ಸೇರಿಸಿ ಅಲ್ವಾ ಹೇಳಿದ್ದು, ನಿಮ್ಮೆಲ್ರಿಗೂ ಕೂಡ ತಿನ್ನಿಸ್ಬೇಕು ಅಂದ್ರೆ ನಮಗೇನು ತೆವಲ ಅಂತ ಹೇಳಿದ್ದು ರಘು ಅವ್ರು ಎಲ್ರಿಗೂ ಸೇರಿಸೇ ಹೇಳಿದ್ದು. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಮಾತಾಡಿದ್ದು. ಹೌದು, ಮಾತಾಡಬೇಕು, ಪ್ರತಿಯೊಂದರಲ್ಲೂ ಕೂಡ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅಶ್ವಿನಿ ಅವರು ಎಲ್ಲ ವಿಚಾರಗಳು ಸರಿ ತಪ್ಪು ಅಂತ ಹೇಳ್ತಾರೆ. ಬಟ್ ಈ ರೀತಿ ಅಂದಾಗ ಯಾರಾದರೂ ಒಬ್ಬರಾದ್ರೂ ಇಲ್ಲಿ ಮಾತಾಡಬೇಕು. ಅದಕ್ಕೆ ರಜತವ್ರಿಗೂ ಕೂಡ ಇಲ್ಲಿ ಕೋಪ ಬಂತು. ಬಟ್ ಅದನ್ನು ತೋರಿಸಿಲ್ಲ. ಅಶ್ವಿನಿ ಅವ್ರು ಮಾತಾಡೋದನ್ನ ಏನಕ್ಕೆ ತೋರಿಸಿದ್ದಾರೆ ಅಂತಂದ್ರೆ, ರಘು ಅವ್ರ ಜೊತೆ ಅಶ್ವಿನಿ ಅವರು ತುಂಬಾ ಚೆನ್ನಾಗಿದ್ದಾರೆ, ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು, ಮತ್ತೆ ಜೋಡಿಯಾಗೂ ಕೂಡ ಇಲ್ಲಿ ಆಟ ಆಡಿದ್ರು. ಅದಕ್ಕೆ ತೆವಳು ಗಿವಳು ಅಂತಂದ್ರೆ ಯಾರಿಗಾರು ಕೋಪ ಬಂದೇ ಬರುತ್ತಲ್ವಾ? ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ಕೋಪ ಬಂದೇ ಬರುತ್ತೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಕೇಳೋದು. ರಜತ್ ಅವರು ಇಮಿಡಿಯೇಟ್ ಆಗಿ ಕೂಡ ಇಲ್ಲಿ ಹೇಳ್ತಾರೆ. ರಘು ಅವ್ರದ್ದು ಅಶ್ವಿನಿ ಅವ್ರದ್ದು ಈ ಒಂದು ಜಗಳ ಆಗಿದ ತಕ್ಷಣನೇ ಇಲ್ಲಿ ರಜತ್ ಅವರು ಏನೋ ಮಾತಾಡ್ತಾರೆ ನೋಡಿ. ಇದಿಷ್ಟು ಮುಗಿದ್ಮೇಲೆ ರಜತ್ ಅವ್ರು ಸೆಂಟ್ರಲ್ ಮಾತಾಡಿರೋದು. ಬಟ್ ಪ್ರೋಮೋದಲ್ಲಿ ತೋರಿಸಿರೋದು 25 ಸೆಕೆಂಡ್. ಯಾರ್ಯಾರು ಏನ್ ಮಾತಾಡಿದ್ರೆ ಕಂಪ್ಲೀಟ್ ಆಗಿ
ಗೊತ್ತಾಗಲ್ಲ, ಲೈವ್ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅದ್ರದ್ದು ಏನಾದ್ರು ಅಪ್ಡೇಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ರಜತ್ ಅವ್ರು ಹೇಳ್ತಾರೆ ಅವ್ರಿಗೆ ಬೇಕಾ ಅವ್ರು ತಿನ್ನಲಿ, ನಮಗೆ ಬೇಕಾ ನಾವು ತಿಂತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಶ್ವಿನಿ ಅವ್ರು ಸುಮ್ಮನೆ ಇರಲ್ಲ, ಎಲ್ಲರೂ ಪಾಲನ್ನು ಕೂಡ ತಿಂದುಬಿಡಿ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಎಲ್ರಿಗೂ ಕೊಟ್ಟಿರೋದ್ರೆ ನೀವೇ ತಿಂದುಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರಲ್ಲ. ರಜತ್ ಅವ್ರಿಗೆ ನಾರ್ಮಲ್ ಆಗಿ ಫಸ್ಟಿಗೆ ಅತಿಥಿಯಾಗಿ ಮನೆಗೆ ಬಂದಾಗ ಈ ಥರ ಒಂದು ಊಟದ ವಿಚಾರಕ್ಕೆ ಗಿಲ್ಲಿ ಅವ್ರು ತಮಾಷೆ ಮಾಡೋದಕ್ಕೆ ಕೋಪ ಬಂದಿತ್ತು. ಇನ್ನು ಅಶ್ವಿನಿ ಅವ್ರು ಈ ರೀತಿ ಹೇಳಿದ್ರೆ ಕೋಪ ಬರದೇ ಇರುತ್ತಾ? ಅದಕ್ಕೆ ಇಲ್ಲಿ ರಜತ್ ಅವರು ಕೂಡ ಇಲ್ಲಿ ಹೇಳೋದು ಅವ್ರ ಪಾಲನ್ನು ಕೂಡ ನಾವೇ ತಿಂತಿದೀವಿ ಅಂತ ಅಂದ್ಬಿಟ್ಟು ಅನ್ನಿಸ್ಕೊಳಕ್ಕೆ ನಮಗೇನು ತೆವಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅವರು ಕೂಡ ಅದೇ ಸೇಮ್ ರಘು ಅವ್ರು ಏನು ವರ್ಡ್ನ ಯೂಸ್ ಮಾಡಿದ್ರು ಇಲ್ಲಿ ರಜತ್ ಅವರು ಕೂಡ ಅದನ್ನೇ ಇಲ್ಲಿ ಯೂಸ್ ಮಾಡಿದ್ರು. ಫಸ್ಟೇ ಇಲ್ಲಿ ರಘು ಅವರು ಎಲ್ರಿಗೂ ಹೇಳ್ದಾಗೆ ಬಿಡಲಿಲ್ಲ ಅಶ್ವಿನಿ ಅವರು, ಸ್ವಲ್ಪ ವಾಯ್ಸ್ ರೇಸ್ ಮಾಡ್ಬಿಟ್ಟು ಮಾತಾಡಿದ್ರು. ಇನ್ನು ರಜತ್ ಅವ್ರು ಹೇಳಿದ್ರೆ ಬಿಡ್ತಾರ, ತುಂಬ ದೊಡ್ಡ ಜಗಳನೇ ಆಗಿದೆ. ಮೇಯ್ನ್ ಆಗಿ ಈ ವೀಕು ಅಬ್ಸರ್ವ್ ಮಾಡ್ತಾ ಬಂದರೆ ಯಾರ ಬಾಯಲ್ಲೂ ಕೂಡ ಅಷ್ಟೊಂದು ಈ ರೀತಿಯಾದ ಕೆಟ್ಟ ಪದಗಳು ಬಂದಿರಲಿಲ್ಲ, ಪದ ಬಳಕೆ ಆಗಿರಲಿಲ್ಲ. ಒಂದು ಸ್ವಲ್ಪ ಏಕವಚನ ಅದು ಇದು ಅಂತ ಬಂದಿತ್ತು. ಬಟ್ ಇಷ್ಟೊಂದು ಓವರ್ ಆಗಿ ಇಷ್ಟೊಂದು ಇದಾಗಿ ರಿಯಾಕ್ಟ್ ಮಾಡಿರಲಿಲ್ಲ ಯಾರು ಕೂಡ. ಕಿಚ್ಚನ ಪಂಚಾಯಿತಿಯಲ್ಲಿ ನೋಡಬೇಕು ಅಂದರೆ ಯಾವ ವಿಚಾರನೂ ಕೂಡ ಬರಲ್ವೇನೋ ಅಂತ ಅನ್ಕೊಂಡಿದ್ವಿ. ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ತೆವಲು ಅಂತ ಏನು ಹೇಳಿದ್ರು ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾರು ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ರಘು ಅವರು ಈ ಒಂದು ವರ್ಡ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಈ ಥರ ಒಂದು ಕೆಟ್ಟ ಪದನ ಜಾಸ್ತಿ ಟೈಮ್ ಹೇಳಿದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಟಿಂಗ್ ಯಾರಿಂದ ಆಗಿದೆ, ಎಂಡಿಂಗ್ ಯಾರಿಂದ ಆಗಿದೆ, ಈ ಒಂದು ಮ್ಯಾಟ್ರ್ ಬಂದಿರೋದು ಏನಕ್ಕಪ್ಪ ಅಂತಂದರೆ ಈ ಆಲೂಗಡ್ಡೆಯಿಂದ. ಈ ಆಲೂಗಡ್ಡೆನ ಡಿವೈಡ್ ಮಾಡಿಬಿಡಿ ಅಂತ ಧ್ರುವಂತ್ ಅವರು ಹೇಳ್ತಾರೆ. ಅದಕ್ಕೆ ಅಡುಗೆ ಮಾಡಬೇಕಾದ್ರೆ ನನಗೇನು ಅದ ಇದ ಅಂತ ಕೂಡ ಇಲ್ಲಿ ರಘು ಅವರು ಹೇಳ್ತಾರೆ. ಸದ್ಯಕ್ಕೆ ಯಾವ ಟಾಪಿಕ್ ಮಾತಾಡಿಲ್ಲ ಅಂದರೂ ಇಲ್ಲಿ ನಡೆಯುತ್ತೆ. ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಮತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗಪ್ಪ ಇವತ್ತು ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಸಿಗುತ್ತೆ ಅಂತ ಬಿಟ್ಟು ಸುಮಾರು ಜನ ಇಲ್ಲಿ ಕೇಳಿದ್ರಿ, ಕಮೆಂಟ್ ಕೂಡ ಇಲ್ಲಿ ಹಾಕಿದ್ರಿ. ನನ್ನ ಪ್ರಕಾರ ಯಾರಿಗೂ ಕೊಡಲ್ಲ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ಆಗಿ. ಯಾಕಂತಂದ್ರೆ ಎಲ್ಲರೂ ಬಾಯಲ್ಲೂ ಕೂಡ ನೋಡ್ಬೋದು ಅಶ್ವಿನಿ ಅವರು ಸಿಗುತ್ತೆ ಅಂತ ಅನ್ಕೊಂಡಿದ್ದೆ, ಅವ್ರಿಗೂ ಕೂಡ ಇಲ್ಲಿ ಸಿಗಲ್ಲ. ಯಾಕಂದ್ರೆ ಈ ರೀತಿಯಾದ ಪದ ಬಳಕೆ ಆಯಿತು. ರಘು ಅವರು ಕೂಡ ಅಬ್ಸರ್ವ್ ಮಾಡ್ಬೋದು, ಅವ್ರಿಗೂ ಸಿಗಲ್ಲ. ರಜತ್ ಅವರು ಅವ್ರಿಗೂ ಕೂಡ ಇಲ್ಲಿ ಸಿಗಲ್ಲ. ಚೈತ್ರ ಅವರು ಈ ಒಂದು ಏನು ಮಾತುಕತೆ ಆಯಿತೋ ಈ ಒಂದು ಇದರಲ್ಲಿ ಅವ್ರು ಇಲ್ಲ ಅಂತಂದರೆ ಸಿಕ್ಕಿದ್ರು ಕೂಡ ಸಿಗಬಹುದು. ನೋಡೋಣ ಯಾರು ಕೊಡ್ತಾರೆ ಯಾರಿಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು. ಕಳೆದ ವಾರನೂ ಕೂಡ ಯಾರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿಲ್ಲ. ಈ ವಾರ ಆದರೂ ಸಿಗುತ್ತೋ ಇಲ್ವೋ ನೋಡಬೇಕಾಗತ್ತೆ. ನೆಕ್ಸ್ಟ್ ಬನ್ನಿ, ಇದಾಗಿದ ತಕ್ಷಣ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ್ಯಾವ ವಿಚಾರ ಚರ್ಚೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಒಂದಿಷ್ಟು ಪಾಯಿಂಟ್ಸ್ಗಳಿದೆ ಇಲ್ಲಿ, ಆ ಒಂದು ಪಾಯಿಂಟ್ಸ್ನ ಹೇಳಕ್ಕೆ ಹೋಗ್ತೀವಿ. ನಿಮ್ಮ ಪ್ರಕಾರನೂ ಕೂಡ ಯಾವೊಂದು ಪಾಯಿಂಟ್ನ ಇಟ್ಕೊಂಡು ಮಾತಾಡಿದ್ರೆ, ಅಂದರೆ ಯಾವೊಂದು ವಿಚಾರನ ಇಟ್ಕೊಂಡು ಮಾತಾಡಬೇಕು, ಯಾವೊಂದು ವಿಚಾರ ಇಟ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದೆ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪ ತಗೊಳ್ಬೋದು ಅಂತ ಅಂದರೆ, ರಕ್ಷಿತ್ ಅವರು ನಾಮಿನೇಟ್ ಮಾಡಿದ್ರು ಗಿಲ್ಲಿ ಅವ್ರನ್ನ, ಕಾವ್ಯ ಅವ್ರನ್ನ. ಅವಾಗ ಇಲ್ಲಿ ನೀವು ಕರೆಕ್ಟಾಗಿ ಒಂದು ರೀಸನ್ ಕೊಟ್ಟ, ಪರ್ಟಿಕ್ಯುಲರ್ ರೀಸನ್ ಇತ್ತಾ ರಕ್ಷಿತ್ ಅವ್ರೆ ಅಂತ ಕೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಕೇಳ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೋ ಬಿಡ್ತಾರೋ, ಈ ಒಂದು ವಿಚಾರದ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಗಿಲ್ಲಿಯವ್ರಿಗೆ ಕಳಪೆ ಕೊಟ್ಬಿಟ್ಟು ಕಳಿಸಿದ್ರು. ಇಲ್ಲಿ ಕಾಕ್ರೋಚ್ ಸುದೀರ್ ಅವ್ರು ಇದ್ದಾಗ ಕೂಡ, ಅಂದರೆ ಗಿಲ್ಲಿಯವ್ರು ಫಸ್ಟ್ ಟೈಮು ಕಳಪೆಗೆ ಹೋಗಿರ್ತಾರೆ, ಅವಾಗೂ ಕೂಡ ಇಲ್ಲಿ ಕೇಳ್ತಾರೆ ಕಿಚ್ಚ ಸುದೀಪ್ ಸರ್, ನಿಜವಾಗ್ಲೂ ಕೂಡ ಗಿಲ್ಲಿಯವರು ಕಳಪೆ ಆಟ ಆಡಿದ್ರ ಅಂತ ಕೇಳಿದಾಗ, ಗಿಲ್ಲಿ ಕಳಪೆಗೆ ಹೋಗೋ ಒಂದು ಮನುಷ್ಯನೇ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತ ಹುಡುಗ ಅಲ್ಲ, ಅಷ್ಟೊಂದು ಒಳ್ಳೆಯವರು ಅಂತ ಅಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದೀರ್ ಅವರು ಇಲ್ಲಿ ಹೇಳ್ತಾರೆ. ಹೌದು ನೋಡಿ, ಅವಾಗ ಅಲ್ಲಿ ಎಲ್ಲರೂ ಕೂಡ ಹೌದು ಗಿಲ್ಲಿಯವರು ನಿಜವಾಗ್ಲೂ ಕೂಡ ಕಳಪೆ ಆಟ ಆಡಿಲ್ಲ, ಕಳಪೆಗೆ ಹೋಗುವಂಥ ಹುಡುಗ ಅಲ್ಲ ಅಂತ ಇಲ್ಲಿ ಹೇಳಿದ್ರು. ಇವಾಗ ನೋಡಿದ್ರೆ ಎಲ್ಲರೂ ಕೂಡ ಅವ್ರ ಮೇಲೆ ಗೂಬೆ ಕುಂದಿರ್ಸ್ಬಿಟ್ಟು ಹಾಗೆ ಮಾಡಿಬಿಟ್ಟ ಹೀಗೆ ಮಾಡಿಬಿಟ್ಟ, ಮನೆ ಕೆಲಸ ಮಾಡಲ್ಲ, ಮೈಗಳ್ತನ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಟೋಟಲ್ ಆಗಿ ಓವರ್ ಆಗಿ ಇಲ್ಲಿ ನೋಡಬೇಕಾಗುತ್ತೆ. ಬರೀ ಇಲ್ಲಿ ಅವ್ರು ಹೇಳ್ತಿರೋದು ಏನಪ್ಪ ಅಂತಂದರೆ ಮನೆ ಕೆಲಸ ಅಂತ ಹೇಳ್ತಿದ್ದಾರೆ. ಗೇಮ್ ಅಂತ ಬಂದಾಗ ಹೌದು ಒಂದೆರಡು ಗೇಮಲ್ಲಿ ಸೋತಿದ್ದಾರೆ, ಎಲ್ಲರೂ ಕೂಡ ಎಲ್ಲ ಗೇಮಲ್ಲೂ ಗೆದ್ದಿಲ್ಲ ಅಲ್ವಾ, ಒಂದೊಂದು ಗೇಮಲ್ಲಿ ಒಬ್ಬೊಬ್ರು ಗೆಲ್ತಾ ಬಂದಿದ್ದಾರೆ. ಒಂದು ಬಾಲ್ ಟಾಸ್ಕ್ ಅಂತ ಕೊಟ್ಟರು, ಅದರಲ್ಲಿ ಇಲ್ಲಿ ಸಮಬಲ ಸಾಧಿಸಿದ್ರು ಕಾವ್ಯ ಅವರು ಮತ್ತು ಇಲ್ಲಿ ಗಿಲ್ಲಿಯವರು. ಮೂರು ಬಾಲ್ಗಳನ್ನ ಹಾಕಿದ್ರು. ಮಾಳು ಅವರು ಅಷ್ಟೇ, ಅವರು ತುಂಬ ಚೆನ್ನಾಗಿ ಆಡಿದ್ರು. ಮತ್ತು ರಿಂಗ್ ಅಂತ ತಗೊಳ್ಳಿ, ಆ ರಿಂಗ್ ಹಾಕ್ಬೇಕಾದ್ರೂ ಕೂಡ ಅಷ್ಟೇ ಇಲ್ಲಿ ಇವರು ರಾಶಿಕಾ ಅವರು ಮತ್ತು ಇಲ್ಲಿ ಸೂರಜ್ ಅವರು ತುಂಬ ಚೆನ್ನಾಗಿ ಆಡಿದ್ರು. ಆದರೆ ಇಲ್ಲಿ ಸೂರಜ್ ಅವರು ತಪ್ಪು ಮಾಡಿದ್ರಿಂದ 9 ರಿಂಗ್ಗಳನ್ನ ಎತ್ಕೊಳ್ಳೋಕ್ಕೆ ಆಗಲಿಲ್ಲ. ನೋಡಿ, ಎಲ್ಲ ಗೇಮಲ್ಲೂ ಕೂಡ ಎಲ್ಲರೂ ಕೂಡ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಗೇಮಲ್ಲಿ ಒಬ್ಬೊಬ್ರು ಗೆಲ್ತಾ ಬಂದರು. ಏನೋ ಇವರೆಲ್ಲರೂ ಕೂಡ ಎಲ್ಲ ಗೇಮ್ನು ಗೆದ್ದೋರ್ತಾರೆ ಇಲ್ಲಿ ಬಿಲ್ಡಪ್ ಕೊಟ್ಬಿಟ್ಟು. ಗಿಲ್ಲಿಗೆ ಸಿಕ್ಕಿದ ಆಪರ್ಚುನಿಟಿ ಗೇಮ್ ಅಂತ ಇದ್ದಾಗ ಸರಿಯಾಗಿ ಆಡಲ್ಲ ಅಂತ ರಾಶಿಕಾ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ರು. ಅಂದರೆ ಟೋಟಲ್ ಆಗಿ ಗಿಲ್ಲಿ ಕಾಮಿಡಿ ಬಿಟ್ಟು ಏನೂ ಮಾಡಲ್ಲ ಅಂತ ಕೂಡ ಇಲ್ಲಿ ಮಾತಾಡಿದ್ರು. ಈ ಒಂದು ವಿಚಾರ ಅಂದರೆ ಗಿಲ್ಲಿಯವ್ರನ್ನ ಕಳಪೆ ಕಳಿಸಿದ ವಿಚಾರ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಕೂಡ ಗಿಲ್ಲಿಯವರು ಅಷ್ಟೊಂದು ಕಳಪೆಯಾಗಿ ಆಟ ಆಡಿದ್ರು ಅಂತ ಕೇಳಬೇಕು, ಯಾಕಂದರೆ ಸುಮಾರು ಸತಿ ಇದು ರಿಪೀಟ್ ಆಗ್ತಾನೆ ಇದೆ, ಅದಕ್ಕೋಸ್ಕರನೇ. ನೆಕ್ಸ್ಟ್ ಇಲ್ಲಿ ಇವಾಗ ನಿನ್ನೆ ಅಷ್ಟೇ ಡೆವಿಲ್ ಸಿನಿಮಾದ ಟ್ರೈಲರ್ ಕೂಡ ಇಲ್ಲಿ ಲಾಂಚ್ ಆಗಿದೆ. ಅದರಲ್ಲಿ ಗಿಲ್ಲಿ ನಟ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ.
ನೋಡೋಣ ಇದ್ರ ಬಗ್ಗೆ ಮಾತಾಡ್ತಾರಾ ಇಲ್ವಾ ಅಂತಂದ್ಬಿಟ್ಟು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ರಾಶಿಕಾ ಅವರು ಮತ್ತೆ ಸೂರಜ್ ಅವರು ಇಬ್ರು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಗೆ ಗೆಲ್ಲಕ್ ಬಂದಿದಾರ, ಇಲ್ಲ ಅಂತಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಅವ್ರನ್ನ ಸೋಲ್ಸಕ್ ಬಂದಿದಾರ ಅಂತ ಇಲ್ಲಿ ಕೇಳಬೇಕು. SR ರೌಂಡ್ ಅಲ್ಲಿ ಕೇಳಿದ್ರು ಕೂಡ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ಇವತ್ತ ಕಿಚ್ಚನ ಪಂಚಾಯತಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಪರವಾಗಿಲ್ಲ. ಒಟ್ಟಿನಲ್ಲಿ ಈ ಒಂದು ಕ್ವಶನ್ ರೈಸ್ ಮಾಡಿ ಕೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರಘು ಅವರು ಈ ರ್ಯಾಂಕಿಂಗ್ ಕೊಡ್ಬೇಕಾದ್ರೆ ಇಲ್ಲಿ ಗಿಲ್ಲಿನ ತಟ್ಟೆ ಹಿಡ್ಕೊಂಡು ಮುಂದೆ ನಿಂತ್ಕೊಂಡ್ಬಿಡ್ತಾನೆ ಅಡಿಗೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರು. ನೋಡಿ, ಇವಾಗ ಬಿಟ್ಟಿರೋ ಪ್ರೊಮೋದಲ್ಲೂ ಕೂಡ ಅಡಿಗೆ ಮನೆಯಲ್ಲಿ ಸ್ವಲ್ಪ ವಿಚಾರಗಳು ಆಯ್ತು, ಅಲ್ಲೂ ಕೂಡ ಜಗಳ ಆಯ್ತು. ಅಂದ್ರೆ ಊಟದ ವಿಚಾರಗಳ ಬಗ್ಗೆ ಈ ತರ ಜಗಳ ಆದಾಗ ಇಲ್ಲಿ ಗಿಲ್ಲಿ ತಟ್ಟೆ ಹಿಡ್ಕೊಂಡು ಬಂದ್ಬಿಡ್ತೀಯಾ ಹಾಗೆ ಹೀಗೆ ಅಂತ ಮಾತಾಡಿದ್ರು. ಇವ್ರು ಯಾಕೆ ಮಾತಾಡ್ಬೇಕು ಊಟದ ವಿಚಾರ, ಈ ಒಂದು ವಿಚಾರದ ಬಗ್ಗೆನೂ ಕೂಡ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಯಾರಿಗೂ ಕೂಡ ಬಿಟ್ಟಿಯಾಗ ಅನ್ನ ಆಗ್ತಲ್ಲ, ಅಲ್ಲಿ ಎಲ್ಲರೂ ಕೂಡ ಗ್ಲಾಸಲ್ಲಿ ಕಳ್ಸಿಕೊಡ್ತಿದ್ರೆ ಇವರು ಆ ಒಂದು ಕೆಲಸನ ಮಾಡ್ತಾ ಇದಾರೆ ಅಷ್ಟೇ. ಅವ್ರಿಗೆ ಆಗಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಇಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಅಶ್ವಿನಿ ಅವರು ಕೂಡ ಅದನ್ನೇ ಹೇಳಿದ್ದು, ನಿಮಗೆ ಆಗಲ್ಲ ಅಂದ್ರೆ ಬಿಡಿ ಸರ್ ಬೇರೆ ಯಾರಾದ್ರೂ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಕೂಡ ಇಲ್ಲಿ ಹೇಳಿದ್ ಕರೆಕ್ಟ್. ಈ ಒಂದು ಪಾಯಿಂಟ್ ಅಲ್ಲಿ ನಾನು ಹೇಳ್ತಿರೋದು, ಅವ್ರಿಗೆ ಆಗಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಎಲ್ಲರೂ ಕೂಡ ಅಂದ್ರೆ ಅಡುಗೆ ಮನೆ ತಟ್ಟೆ ಹಿಡ್ಕೊಂಡೆ ತಾನೇ ಹೋಗೋದು, ಬೇರೆ ಏನಾದ್ರೂ ಹಿಡ್ಕೊಂಡು ಹೋಗೋಕ್ಕಾಗತ್ತಾ? ಅವ್ರು ಮಾಡಿದ ರೀತಿ, ಅವ್ರು ಮಾಡಿದ ಆಕ್ಷನ್ ಇಷ್ಟ ಆಗಿಲ್ಲ, ಒಂದು ರ್ಯಾಂಕಿಂಗ್ ವಿಚಾರ ಕೊಟ್ಟಿತ್ತು ಅಷ್ಟೇ, ತಟ್ಟೆ ಹಿಡ್ಕೊಂಡು ಬಂದ್ಬಿಡ್ತೀಯಾ ಅಂತವ್ನಿಗೆ 2ನೇ ಸ್ಥಾನ ಕೊಟ್ಟರಲ್ಲ ಅಂತ ಕೂಡ ಇಲ್ಲಿ ಅವ್ರು ಉರಿ ಎತ್ತುಬಿಟ್ಟು ಅವಾಗಿನೇ ಫುಲ್ ಚೇಂಜ್ ಆಗೋಗಿದ್ರು. ಸದ್ಯ ಈ ಒಂದು ವಿಚಾರ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಸುಮಾರು ಇಲ್ಲಿ ಡಿಸ್ಕಷನ್ ಆಗ್ತಿರೋದೇನಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವಂತವರು ರಿಂಗ್ ಎಸಿಬೇಕಾದ್ರೆ ಬೇಕು ಅಂತಾನೆ ಒಬ್ಬರಿಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಸಿಲಿಲ್ಲ, ಮತ್ತೆ ಒಬ್ರಿಗೆ ಮಾತ್ರ ಸೀಮಿತವಾಗಿ ಎಸ್ತರು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಇದೆ. ಅಂದ್ರೆ ಅವ್ರು ಕಣ್ಣು ಮುಚ್ಕೊಂಡು ಎಸ್ತರು, ಕಣ್ಣು ಬಿಟ್ಟು ಎಸ್ತರು, ಒಟ್ಟಿನಲ್ಲಿ ರಿಂಗ್ ಎಸಿಬೇಕಾದ್ರೆ ಸ್ವಲ್ಪ ಮೋಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನೋಡೋಣ, ಸ್ವಲ್ಪ ವಿಟಿ ತೋರಿಸ್ಬಿಟ್ಟು ಧ್ರುವಂತವ್ರು ಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ರ, ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಹಾಕಿದ್ರ ಅಂತ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಮೇನ್ ಆಗಿ ರ್ಯಾಂಕಿಂಗ್ ವಿಚಾರದ ಬಗ್ಗೆ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ನಿನ್ನೆನೂ ಕೂಡ ಒಂದು ಚಟುವಟಿಕೆ ಕೊಟ್ಟಿದ್ರು, ಡಿಸಿಷನ್ ತಗೊಳಕ್ಕೆ ಯಾರಿಗೆ ಇಲ್ಲಿ ಸರಿಯಾಗಿ ಬರಲ್ಲ, ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಕೇಳಿದಾಗ ಇಲ್ಲಿ ಧನುಷ್ ಅವ್ರಿಗೆ, ರಕ್ಷಿತಾ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಜಾಸ್ತಿ ಇಲ್ಲಿ ಸ್ಟಿಕ್ಕರ್ಗಳು ಬಂತು. ಧನುಷ್ ಅವ್ರಿಗೆ ಬಂದಿದ್ದು ಎಲ್ಲಾನು ಏನಪ್ಪಾ ಅಂತಂದ್ರೆ ರ್ಯಾಂಕಿಂಗು ಸರಿಯಾಗಿ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಸರಿಯಾಗಿ ಕೇಳಬೇಕು, ನೀವೆಲ್ಲರೂ ಕೂಡ ಯಾವ್ಯಾವ ರ್ಯಾಂಕಲ್ಲಿ ನಿಮ್ಮನ್ನ ಇಟ್ಕೊಂತೀರಪ್ಪ ಅಂತ ಅಂದ್ಬಿಟ್ಟು ಅಲ್ಲಿ ರ್ಯಾಂಕಿಂಗ್ದು ಒಂದು ಕೊಟ್ಟರೆ, ಇವಾಗ ಏನಲ್ಲಿ ಕೊಟ್ಟಿದ್ರು 1 2 3 ಬೋರ್ಡು ಸೇಮ್ ಅದನ್ನೇ ತರಿಸ್ಬಿಟ್ಟು ನಿಂತ್ಕೊಳ್ಳಿ, ಇವಾಗ ನಿಮ್ಮ ಪ್ರಕಾರ ನೀವು ಎಷ್ಟನೇ ಸ್ಥಾನದಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಹೇಳಬೇಕು. ಅದಕ್ಕೆ ಪರ್ಟಿಕ್ಯುಲರ್ ಆದ ರೀಸನ್ ಕೊಡಬೇಕು. ಅಂದ್ರೆ ಅವ್ರು 1ನೇ ಪ್ಲೇಸಲ್ಲಿ ಇದ್ದಾರೆ ಅಂತಂದ್ರೆ ಏನಕ್ಕೆ ನಾನು 1ನೇ ಪ್ಲೇಸಲ್ಲಿ ಇದ್ದೀನಿ ಅಂತ, ಮತ್ತೆ 2ನೇ ಪ್ಲೇಸಲ್ಲೂ ಕೂಡ ಇಲ್ಲಿ ಅಷ್ಟೇ ಆ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋಕೆ ನನಗೆ ಏನು ಅರ್ಹತೆ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಅವರು 2ನೇ ಪ್ಲೇಸಲ್ಲಿ ನಿಂತ್ಕೋಬೇಕು. ಅಂದ್ರೆ ಈ ಒಂದು ವಿಚಾರ 1 ರಿಂದ 11ವರೆಗೂ ಧನುಷ್ ಅವ್ರು ಏನು ಕೊಟ್ಟಿದ್ರು, ಎಲ್ಲರೂ ಕೂಡ ಹೋಗಿ ನಿಮಗೆ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸಲ್ಲಿ ನಿಂತ್ಕೊಳ್ಳಿ, ಬಟ್ ಇಲ್ಲಿ ಕಾರಣ ಕೊಡಿ, ಸೂಕ್ತವಾದ ಕಾರಣಗಳನ್ನ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸುಮಾರು ಜನ ಇಲ್ಲಿ ಜಗಳಾಡಿದ್ದೇನಕ್ಕಪ್ಪ ಅಂತಂದ್ರೆ ಗಿಲ್ಲಿ ಅವ್ರಿಗೆ 2ನೇ ಪ್ಲೇಸ್ ಕೊಟ್ಟಿದ್ದಕ್ಕೆ ಇಲ್ಲಿ ಎಲ್ರಿಗೂ ಕೂಡ ಬೇಜಾರಾಗಿದ್ರು. ಅವ್ರನ್ನ 10ನೇ ಪ್ಲೇಸಲ್ಲಿ ನಿಲ್ಲಿಸಿದ್ರು ಕೂಡ ಅವ್ರಿಗೆ ಬೇಜಾರಾಗಿಲ್ಲ. ಸೂರಜ್ ಅವ್ರಿಗೆ ಒಟ್ಟಿನಲ್ಲಿ ಏನೂ ಕೆಲಸ ಮಾಡಿಲ್ಲ, ಏನೂ ಆಟ ಆಡಿಲ್ಲ ಅಂಥವ್ರಿಗೆ ಗಿಲ್ಲಿಯವ್ರಿಗೆ ಯಾಕೆ 2ನೇ ಪ್ಲೇಸ್ ಕೊಟ್ರಿ ಅಂತ ಇಲ್ಲಿ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರು. ಮತ್ತೆ ರಘು ಅವ್ರು ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ತಟ್ಟೆ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಅಡಿಗೆ ರೂಮಲ್ಲಿ ನಿಂತ್ಕೊಂಡ್ಬಿಡ್ತಾನೆ, ಇನ್ನು ಅಡಿಗೆ ಕೂಡ ಆಗಿರಲ್ಲ, ಒಂದು ತಿಂದು ಬಿಡ್ತೀನಿ, ಸ್ವಲ್ಪ ಕೊಟ್ಬಿಡಿ, ಅರ್ಧ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ತಟ್ಟೆ ಹಿಡ್ಕೊಂಡು ನಿಂತ್ಕೊಂತಾನೆ ಅಂತ ಇಲ್ಲಿ ರಘು ಅವ್ರು ಹೇಳಿದ್ರು. ಈ ಒಂದು ವಿಚಾರ ಅವ್ರಿಗೆ 6ನೇ ಪ್ಲೇಸ್ ಕೊಟ್ಟಿದ್ದು ಸರಿ ಇಲ್ಲ, ಮೊದಲನೇ ಪ್ಲೇಸ್ ಕೊಡಬೇಕಿತ್ತು ಅಂತ ಮಾತಾಡಿದ್ರು. ಅಶ್ವಿನಿ ಅವರು ಕೂಡ ಇಲ್ಲಿ ಅಷ್ಟೇ, ಎಲ್ಲರೂ ಕೂಡ ನೋಡಿ, ಎಲ್ಲರೂ ಬಾಯಲ್ಲೂ ಕೂಡ ಇಲ್ಲಿ ಸುಮಾರು ಲ್ಯಾಂಗ್ವೇಜಸ್ಗಳು ಬಂದುಬಿಟ್ಟಿದೆ, ಬೇಡದೇ ಇರೋ ಮಾತುಗಳು ಕೂಡ ಇಲ್ಲಿ ಬಂದಿದೆ. ಈ ಒಂದು ವರ್ಡ್ಗಳು ಏನು ಮಾತಾಡಿದ್ರು ಇವಾಗ ಈ ತರ ವರ್ಡ್ಗಳು ಇಲ್ಲಿ ಗಿಲ್ಲಿ ನಟ ಅವ್ರ ಬಾಯಿಂದ ಬಂದಿದ್ಯಾ? ಹೌದು, ಅವ್ರು ಕಾಮಿಡಿ ಮಾಡ್ತಿದ್ದಾರೆ, ಇಲ್ಲ ಅಂತ ಇಲ್ಲಿ ಹೇಳ್ತಾರ. ಎಲ್ಲರೂ ಕೂಡ ಹೇಳ್ತಾರೆ ಇನ್ನೊಬ್ಬರನ್ನ ಕೀಳಾಗಿ ನೋಡ್ಬಿಟ್ಟು ಕೆಳಗಡೆ ಹಾಕಿ ತುಳಿದು ಗಿಲ್ಲಿ ಅವರು ಮೇಲ್ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇವ್ರ ಬಾಯಿಗಳು ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ಚೆನ್ನಾಗಿರೋ ಪದಗಳು ಬರ್ತದೆ. ವೀಕ್ಷಕರೇ ನೋಡಿದ್ರಲ್ಲ, ಸದ್ಯ ಇವಾಗ ಈ ತರ ವಿಚಾರಗಳು ಚರ್ಚೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ನಿಮ್ ಪ್ರಕಾರ ಇನ್ನು ಯಾವ ವಿಚಾರಗಳನ್ನ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಮಾತಾಡಬೇಕು? ಮತ್ತೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಮತ್ತೆ ಇವಾಗ ಬಿಟ್ಟಿದ್ರಲ್ಲ ಪ್ರೋಮೋ, ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ಯಾರು ಬಾಯಿ ತುಂಬಾ ಸ್ವಚ್ಛವಾಗಿತ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.